ಅಯ್ಯೋ ಅಡ್ಗೆ ಮನೆಗೆ ಹೋದೆ ಪ್ಲೇಟ್ ತಗೊಂಡೆ ನೆಲದ ಮೇಲೆ ಇಟ್ಟೆ ಕೆಂಪ್ ಟೊಮಾಟಿ ತಗೊಂಡೆ ಒಂದ್ ಉಳ್ಳಾಗಡ್ಡಿ ತಗೊಂಡೆ ಸಾಮಾನ್ ತಂಪನೋ ಮಷೀನ್ ಒಳಗಿಂದ್ರ ಒಂದ್ ಗಂಟು ಬಿಚ್ಚಿದೆ ಗಂಟೊಳಗೆ ಮೆಣಸಿನ್ಕಾಯಿ ಇದ್ದು ಕೆಂಪ್ ಮೆಣಸಿನ್ಕಾಯಿ ಮುಕ್ಕಳು ಜೋಡಿನು ಸಾರಿ ಬಾಯಿ ಜೋಡಿನ ಮುಕ್ಕಳು ಇರೋದಕ್ಕೈತಿ. ಆಮೇಲೆ ಒಂದ್ ಚಾಕು ತಗೊಂಡಾರಿ ಒಂದ್ ಇಳಿಗೆ ತಗೊಂಡೆ ಅಳಿಗೆ ಮ್ಯಾಗಿಟ್ಟು ಕಾಚ್ ಪಾಚ್ ಅಂತ ಹೆಚ್ಚಿದಾರೆ ಒಂದ್ ಪ್ಲೇಟ್ ನಾಗ ಹಾಕಿದಾರೆ. ಆಮೇಲೆ ಒಂದು ಮೆಣಸಿನ್ಕಾಯಿ ಒಂದು ನನಗೆ ಹೆಚ್ಚಿದಾರೆ ಯಾಕಂದ್ರೆ ಹಿಂಗ್ ಮಾಡಿದ್ರೆ ಖಾರ ಬಿಡ್ತದ. ಒಂದ್ ಮೆಣಸಿನ್ಕಾಯಿ ಹಾಕಿದೆ ಒಂದ್ 2-3 ಮೆಣಸಿನ್ಕಾಯಿ ಹಾಕಿದೆ. ಆಮೇಲೆ ಟೊಮಾಟಿ ತಗೊಂಡ್ರೆ ನಡಕ್ಕೆ 2 ಭಾಗ ಮಾಡಿದೆ. 2 ಭಾಗ ಮಾಡಿ ಮತ್ತೆ ಭಾಗ ಮಾಡಿದ್ರೆ ಒಂದ್ 8-10-12 ಪೀಸ್ ಮಾಡಿ ಪ್ಲೇಟ್ ನಾಗ ಹಾಕಿದೆ. ಈಗ ಮತ್ತೆ ತೆಗೆದಿರ್ಬೇಕು ನೋಡ್ರಿ. ಈಗ ಸ್ಟಾಲ್ ಒಳಗಿಂತ ಇನ್ನೊಂದು ಪ್ಲೇಟ್ ತಗೊಂಡೆ ನೆಲದ ಮ್ಯಾಗಿಟ್ಟೆ. ಆಮೇಲೆ ಮ್ಯಾಗಿ ಹರಿಬೇಕು ನೋಡ್ರಿ. ಒಂದ್ ಮ್ಯಾಗಿ ತಳಗ 4 ಮ್ಯಾಗಿ ಪ್ಯಾಕೆಟ್ ತಂದೆ 5 ರೂಪಾಯಿ ಕೊಟ್ಟು ಸಾರಿ ಇಪ್ಪಿ ನೂಡಲ್ಸ್ ಸಾರಿ ನಂಗೆ ರೂಢ ಬಟ್ಟೆ ತಂದಂದ. ಆಮೇಲೆ ಬಾಯಿಲ್ ಹರಿದಾರ ಅವನು ಹರಿದ ಮಳಿ ಉಳ ನೋಡ್ದಂಗ ಆಗತ್ತೆ ನೋಡ್ರಪ್ಪ ವ್ಯಾಕ್ತು ಹಂಗ ತಿನ್ಕಾಡಿ ಹರಸಾಸ ಮಾಡಿ 4 ಪ್ಯಾಕೆಟ್ ಹರಿದಾರಿ. 4 ಪ್ಯಾಕೆಟ್ ಒಳಗೆ 4 ಮಸಾಲೆ ಪ್ಯಾಕೆಟ್ ಇಟ್ಟಿದ್ರು ಅಂದ್ರೆ ಒಂದೊಂದು ಪ್ಯಾಕೆಟ್ ಒಂದೊಂದು ಮಸಾಲೆ ಪ್ಯಾಕೆಟ್ ಅವನು ಹಂಗ ಸ್ಟೈಲ್ ಒಳಗೆ ಹೋಗಿದ್ದ ಮುರಿಬೇಕು ನೋಡ್ರಿ. ಕುರುಮ್ ಪರಂ ಚರಂ ಗರಂ ಬರಂ ಅಂತೇಳಿ ಮುರಿದೇರಿ ಒಂದ್ ಪ್ಲೇಟ್ ಒಳಗೆ ಅಂದ್ರೆ ಹಂಗ ಡೈರೆಕ್ಟ್ ಅದ್ರ ಮಜಾ ಬರಂಗಿಲ್ಲ. ಹೊಟ್ಟೆ ಹಂಗ ಉಳಿದ್ಬಿಡ್ತಾವ. ಡಬ್ರಿ ತೊಂದೇರಿ ಸಾರಿ ಒಂದು ಬೌಲ್ ತೊಂದೆ ಅದ್ರ ಮ್ಯಾಗ ಇಟ್ಟೆ. ನೋಡ್ ಬಂದೈತಿಲ್ರಪ್ಪ ಬುಡಕ್ ಬಂದ್ ಮಾಡಿದ್ದೆ ರಾತ್ರಿ ಸೇಫ್ಟಿಗೆ ಇರ್ಲಿ ಅಂತೇಳಿ. ಮನೆಗೆ ಯಾರಿದ್ರಿಕಿಲ್ಲ ಮತ್ತೆ ಬ್ಲಾಸ್ಟ್ ಆದ್ರೆ ಮಾಡಿದ್ರಪ್ಪ. ಆಮೇಲೆ ಚಲೋ ಮಾಡಿದೆ. ಆಮೇಲೆ ಎಣ್ಣೆ ಬಗ್ಗೆ ಫಾರ್ಚುನರ್ ಯೂಸ್ ಮಾಡತ್ತೆ ನೋಡ್ರಿ ನಾ ಅಡಿಗೆಗೆ. ಒಂದ್ ಚಂಚಮೆ ಎಣ್ಣೆ ಹಾಕಿದೆ ಯಾಕೆ ಸ್ವಲ್ಪ ಕಡಿಮೆ ಅನಿಸ್ತೆ. ಮತ್ತೆ ಇನ್ನೊಂದ್ ಚಂಚಮೆ ಹಾಕಿದೆ ಹಂಗ ಚೂಸೊಂದ್ ಮ್ಯಾಗಿಂದ್ರೆ ಹಾಕಿದೆ. ಮತ್ತೆ ವಾಪಸ್ ಬಾಯಿ ಮುಚ್ಚಿಟ್ಟೆ ಯಾಕಂದ್ರೆ ಹುಳ ಬೀಳ್ತಾವ್ರಿ. ಆಮೇಲೆ ಇವ್ ನೋಡ್ರಿ ನಮ್ ದೋಸ್ತ ಕ್ಲಾಸ್ಮೇಟ್ ಪ್ರದೀಪ್ ಮಸ್ತ್ ಕ್ವಾಲಿಟಿ ಇಪ್ಪಿ ನೂಡಲ್ಸ್ ಮಾಡತ್ತೇವೆ ಬರೀ ತಿನ್ನೋನು ಸಾರಿ ಮಾಡೋನು ಅಂತ. ಆಮೇಲೆ ಸಾಸ್ಮಿ ತಗೊಂಡೆ ಒಂದು ಡಬ್ಬೆ ಹಾಕೊಂಡು ಯಪ್ಪ ಮಕ್ಕ ಸುಳಿತಪ್ಪ ಸತ್. ಆಮೇಲೆ ಜೀರಿಗೆ ತೊಗೊಂಡ್ರೆ ಜೀರಿಗೆ ಹಾಕಿದೆ. ಚಾರ್ಪರ ಅಂದೂರಿ ಅವು. ಈಗ ನೆಕ್ಸ್ಟ್ ಏನ್ ಹಾಕ್ಬೇಕಂದ್ರೆ ಈಗ ಸಾರಿ ಆಗಲ್ ಸಾಮಾನ್ ತಂಪಾನು ಮಷಿನ್ ಒಳಗಿಂತ ಇದನ್ನ ತೆಗಿತಾರೆ ಕರ್ಬೇವ್ ತೆಗಿದೆ ಹಾಕಿದೆ ಹಂಗಾರಿದೆ ಚೂರು ಪೊರ್ ಅಂತ ವಾಸನೆ ಬಂತ. ಆಮೇಲೆ ಮತ್ತೆ ಚಮಚ ತಗೊಂಡ್ರಿ ಚಂಚಮೆ ತೊಗೊಂಡ್ ಎಲ್ಲ ಹಾಕ್ಬೇಕು ನೋಡ್ರಿ. ಏನು ಸವಿ ಆಗಿದೆ ಫ್ರೆಂಡ್ಸ್ ವಾಸನೆ. ಮಸ್ತ್ ಮನೆ ತುಂಬಾ ವಾಸನೆ ಬರತ್ತೆ ನೋಡ್ರಿ. ಚಾರ್ಪರ್ ಲೆಫ್ಟ್ ರೈಟ್ ತಳಗ ಮ್ಯಾಗ ತಳಗ ಮಾಡಿ ನಮ್ಮ ಒಗ್ಗರ್ನಿ ತಡಕ ರೆಡಿ ಆಯ್ತು. ಸ್ವಲ್ಪ ಕೆಮ್ಮಿದೆ. ಆಮೇಲೆ ತಾಂಬರ್ ಕೊಡ್ದಾಗಿಂತ ಒಂದು ನೀರು ತಗೊಂಡೆ. ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿದ್ರೆ ಸ್ವಲ್ಪ ಗ್ರೇವಿ ಇದ್ರೆ ಮಜಾ ಬರ್ತೈತೆ ತಳಕ. ಸ್ವಲ್ಪ ಮಂದಿ ಒಣ ತಿಂತಾರೆ ನಮ್ಗೆ ಒಣ ತಿನ್ನಕ್ಕಾಗಲ್ರಿ. ಆಮೇಲೆ ಖಾರಪುಡಿ ತಗೊಂಡೆ. ಖಾರಪುಡಿ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಆಮೇಲೆ ಒಂದು ಚಂಚಮೆ ತಗೊಂಡೆ ಲೆಫ್ಟ್ ರೈಟ್ ತಳಗ ಮ್ಯಾಗ ಮಾಡಿದೆ. ಆಮೇಲೆ ಪ್ರದೀಪ್ ಒಂದು ಚಾರ್ಜ್ ಕೊಟ್ಟೆ ತೋಪ ನೀನು ಅಡಿಗೆ ಮಾಡಂತೇಳಿ ಅವು ಹಾಕಿದಾರೆ. ಎಲ್ಲ ಫುಲ್ ಕ್ಲೀನ್ ಮಾಡಿದೆ ಹಾಕಿದೆ ರೆಡಿ ಆಗಿದೆ. ಇನ್ನೊಂದು ನಿಮಿಷ ಮಳಿ ಸಾರಿ ನಮ್ದು ಇಪ್ಪಿ ನೂಡಲ್ಸ್ ರೆಡಿ ಆಕೈತೆ ನೋಡ್ರಿ. ವಾಸನೆ ಅಂತ ಬಂದು ಬರದೈತೆ. ನೀವು ಮಸ್ತ್ ಇನ್ನೊಂದು 5 ನಿಮಿಷ ಅಂತಾನೆ ಆಕ್ಚುಲಿ 2 ನಿಮಿಷ ಅಂತಾರ 10 ನಿಮಿಷ ಬೇಕಾದ ರೆಡಿ ಆಗಾಕ. ಆಮೇಲೆ ಮಸಾಲೆ ಪ್ಯಾಕೆಟ್ ಎಲ್ಲ ಹಾಕಿದ್ರೆ ಮಸಾಲೆ ಹಾಕಿದ್ಮ್ಯಾಗ ಈಗ ಮತ್ತೊಂದು ಚಂಚಮೆ ತೊಗೊಂಡು ತಳಗ ಮ್ಯಾಗ ತಳಗ ಲೆಫ್ಟ್ ರೈಟ್ ಮಾಡಿ ಮುಂಚಿಟ್ಟ ನೋಡ್ರಿ. ಕೆಲವು ಕ್ಷಣಗಳಲ್ಲಿ ನಮ್ಮ ಇಪ್ಪಿ ನೂಡಲ್ಸ್ ಆಮೇಲೆ ಟೇಸ್ಟ್ ಮಾಡ್ತಾರೆ. ಮಸ್ತ್ ಐತಂದ ಎಲ್ಲ ಕರೆಕ್ಟ್ ಇತ್ತು. ಉಪ್ಪು ಎಲ್ಲ ನೀರು ಕರೆಕ್ಟ್ ಇತ್ತು. ಉಪ್ಪು ಖಾರ ಪುಡಿ ಎಲ್ಲ ಕರೆಕ್ಟ್ ಇತ್ತು. ಆಮೇಲೆ ಎಗ್ಲಾ ತೊಗೊಂಡು ಅಡಿಗೆ ಮನೆಗೆ ಹೋದ್ರಿ. ನಾವು ಇಲ್ಲಿ ಸ್ವಲ್ಪ ಒಳಗಿಂದ್ರೆ 2 ಪ್ಲೇಟ್ ತೊಂದೆ ಬಾರು ನಾವು ಬಂದು ನೋಡ್ರಿ. ಈ ಕಡೆನಾಗ 4 ಪ್ಲೇಟ್ ಬಂದಿಲ್ರಿಪ್ಪ. ವಾಪಸ್ 2 ಪ್ಲೇಟ್ ಒಳಗಿಟ್ಟೆ. ಆಮೇಲೆ ಒಂದು ಚಂಚಮೆ ತೊಂದೆ ಒಂದು ಮುಳ್ಳಿನ ಚಂಚಮೆ ಒಂದು ಸಾದಾ ಚಂಚಮೆ ತೊಗೊಂಡೆ. ನಾನು ನಡ್ಮನಿಗೆ ಬಂದೆ ರೀ. ನಡ್ಮನಿಗೆ ಬಂದು ನಮ್ಮ ಪ್ರದೀಪ್ ಅವ್ರು ಇಬ್ರಿಗೂ ಶೇರ್ ಮಾಡಿದ್ರ ಮಸ್ತ್ ಆಗೈತೆ ಅಂದ್ರೆ ನಾ ಟೇಸ್ಟ್ ಮಾಡ್ತೇನೆ ಈಗ. ಯಪ್ಪ ಸುಡೋದೈತ್ರಿ ಯಪ್ಪ ಸತ್ ನೀವು ನೋವು ಯಪ್ಪ ಸತ್ತೇಳ್ರಿ ವಿಷ ಕಾಡ್ರಿ ನಮ್ಮ ದೋಸ್ತ ಅಂದ್ರಾಗ. ಆಮೇಲೆ ಎಲ್ಲ ಮುಗಿತ್ರಿ. ಮತ್ತೆ ಜೀವಂತ ಅದೇ ನಾನು ಚಾ ಕುಡಿಬೇಕಂತೇಳಿ. ಯಾಕಂದ್ರೆ ಏನ್ ಬಿಟ್ರೆ ಚಾ ಬಿಡಂಗಿಲ್ಲ. ನಮಸ್ಕಾರ ಮತ್ತೆ ಸಿಗೋಣ. ನಾನು ನಿಮ್ಮ ಪ್ರೀತಿಯಾದ ಒಣೆ ನುಳ್ಳಿ ರಿಯಲ್ ಕೋಡ್ ನಾನೇ ಬ್ರೋ. ಬ್ಯಾಂಗಲ್ ಬಂಗಾರಿ ನಮ್ಮ ಸಾಲಿ ಸರ್ಕಾರಿ ನಾವು ತರಕಾರಿ ನಮ್ಮ ದೋಸ್ತ ಜೊತೆ.